ಯಾಕಂದ್ರೆ ನಮ್ಮ ಹಣೆ ಬಾರಿ ಇಲ್ಲ. ನೀನು ಒಬ್ರು ಹೇಳೋದು ಈ ರಾಜ್ಯದಾಗ ಒಬ್ಬ ಜ್ಯೋತಿಷ್ ಅವರು ಭವಿಷ್ಯ ನಾನು ಮೊದಲೇ ಹೇಳಿದ್ರು, ರಾಜ್ಯದಾಗ ಒಂದೇ ಪಕ್ಷದ ಸರ್ಕಾರ ಬರ್ತದ. ಆದ್ರೆ ಅವ್ರ ಮಂದಿ ಒಳಗೆ ಹೇಳಿದ್ರಿಂದ ಒಂದ್ ಕಡೆ ಹೇಳಿದ್ರು ಯಾವ್ದು ಬರ್ತದೆ ಅಂದ್ರೆ ನೀಚ ಸರ್ಕಾರ ಬರ್ತದೆ ಅಂತ ಹೇಳಿದ್ರು. ಬರ್ತೀನಿ ನೀಚ ಸರ್ಕಾರ ಹೇಳಿದ್ರಲ್ಲ 10 kg ಹಾಕಿರಲ್ವಾ? ಖಬರ್ ಆಗಿದ್ರು ಕಾಂಗ್ರೆಸ್ನವರು ಅವು ಕರೆಗೆ ಎಂದೂ ಬರುವುದಿಲ್ಲ, ಮುಗುದೇ ಹೋಯ್ತು, ಸತ್ಯಾನಾಶ ಸಾಧೀವಿ, ಹಂಗರ್ ಮಾಡಿ ಟಿಕೆಟ್ ಕೊಡ್ತೀವಿ ಅಂತ ಕೋಲಾಪುರಕ್ಕೂ ಅಕ್ಕನ ಮನೆಗೆ ಹೋಗಲಾಕೆ ಉಚಿತ, ಯಾರ ಮನೆಗೆ ಗಂಡನ ಮನೆಗೆ ಹೋಗಲಾಕ ಉಚಿತ, ಮೈಸೂರಿಗೆ ಹೋಗಲಾಕ ಉಚಿತ, ಹಾಸನಕ್ಕೆ ಹೋಗಲಾಕ ಉಚಿತ, ದೇವ್ರ ಗುಡಿಗೆ ಹೋಗಲಾಕ ಉಚಿತ, ಆಸ್ಪತ್ರೆಗೆ ಹೋಗಲಾಕ ಹೇಳೋದ್ರಕ್ಕೆಲ್ಲ. ಈಗ ನೋಡ್ರಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಪಾಪ, ಅವ್ರು ಯಾರು ಬಾಗಿಲೇ ಹತ್ತಲಾಗ್ಯಾರ, ಡ್ರೈವರ್ ಮುಗಿಸ್ಕೊಟ್ಟು ಅಲ್ಲಿ ಆ ಹೆಣ್ಮಕ್ಳ ಕಂಡಕ್ಟರ್ ದುಡ್ಡು ಡ್ರೈವರ್ ಹೇಳಿದ್ರೆ ಅವ್ರು ದುಡ್ಡು ಇವತ್ತು ಹೋರಾಟ ನೀವೆಲ್ಲವೂ ಹೊರಗೆ ಬಂದು ಮಾಡಿದ್ರೆ ನಮ್ಮ ಭಾರತ ಜಲ್ದಿ ಹಿಂದೂ ರಾಷ್ಟ್ರ ಆಗ್ತದೆ. ಅದವರೇ ಮಾಡಿ ಎಷ್ಟು ಜಗಳ ಹಚ್ಚಿಬಿಡ್ತಾರೆ ಈ ಕಾಂಗ್ರೆಸ್ನವರು. ಏನ್ರಿ 10 kg ಅದು ಮೋದಿಯವ್ರು ಕೊಟ್ಟಿದ್ದು, ಈಗ ಅವರು ಎಕ್ಸ್ಪೋಸ್ ಆಯ್ತು, ಮೋದಿಯವ್ರು ಆಯ್ತು ಇಲ್ಲಿ ಬಂದು ನಾವು ಹೇಳ್ಬೇಕು ಹೋಗಲಿಲ್ಲ, ನಾವೇ ಕೊಟ್ಟು 5 ಕಿಲೋ ಮೋದಿಯವ್ರು ಎಂದು ಹೇಳ್ಕೊಳ್ಳಿಲ್ಲ, ಬಡವರು ಕೊಟ್ಟಿದ್ದು ಹೇಳೋದೈತಲ್ರಿ. ಪ್ರಧಾನಮಂತ್ರಿ ಮೋದಿಯವ್ರು ಏನಿತ್ತು ಬೆಳೆಸೋದು ಇವ್ರಿಗೆ ಭಯ ಆಗ್ತದ, ಮತ್ತು ಕರೆಕ್ಟ್ ಅದೇನೋ ಮಾಡ್ಬೇಕಾದ್ರೆ ಅಲ್ಲಿ ಎಂಟ್ರಿ ಮಾಡ್ಬೇಕಂತ, ಈಗ ಎಂಟ್ರಿ ಮಾಡ್ಬೇಕಂತ ಅದೇನೋ ಒಬ್ಬ ಏನೋ ಹ್ಯಾಕ್ ಹಾಕಿ ಹೇಳ್ತಾನೆ. ಆ ಹ್ಯಾಕಿಗೆ ಅವನಿಗೆ ಸಂಬಂಧ ಇಲ್ಲ, ಅವ ಹ್ಯಾಕ್ ಮಾಡ್ತಾರೆ. ಅದು ಎಂತ ಕ್ರಿಮಿನಲ್ ಅದು. ಭಾರತ ಸರ್ಕಾರ ಹ್ಯಾಕ್ ಮಾಡ್ತದೆ ತಂದಿದ್ದು ಮೋಸ್ಟ್ ಕ್ರಿಮಿನಲ್ ಅದು, ಒಂದು ದೇಶದ್ರೋಹಿ ಹೇಳಿಕೆ ಅದು. ಇನ್ನೊಬ್ಬ ಗುಲ್ಬರ್ಗದಾಗ ಹೇಳ್ತಾನೆ, ದನ ಕಡಿಯೋರು ಕಡೀರಿ, ಮತಾಂತರ ಮಾಡೋರು ಮಾಡ್ರಿ. ನಾವು ಎಷ್ಟು ಸ್ವಾಮಿಗಳಿಗೂ ಉಪಕಾರ ಮಾಡ್ತಾರೆ, ನಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಈಗ ಪಂಚಪೀಠದವ್ರು ನಿನ್ನೆ ಬಾಯಿ ತೆಗೆದ ಮತಾಂತರ ಆಗಬಾರದು, ಗೋರಕ್ಷೆ ಆಗಬೇಕು. ಬಹಳ ವಿಚಾರ ಮಾಡಿ ಕಡೆ ಹತ್ರ ಹೇಳ್ಯಾರ. ಆ ಪಂಚಪೀಠದವ್ರು ನಾವು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ.